ಸಹೋದರ ಸಹೋದರಿಯರೇ, ಬಂಧು ಬಾಂಧವರೇ, ನೋಡಿ, ಇಂದು ನಮ್ಮ ಧ್ಯಾನ ಭಾಗಕ್ಕೆ ನಾವು ಹೋಗುವಾಗ ಇದು ನಮಗೆ ದೊರಕಿರುವ ಒಂದು ಭವ್ಯವಾದ ಒಂದು ಅವಕಾಶ. ಇದನ್ನು ನಾವು ಉಪಯೋಗಿಸಬೇಕು. ಯಾಕಂದರೆ ಇದು ದೇವರ ವಾಕ್ಯ. ದೇವರು ನಮ್ಮೊಟ್ಟಿಗೆ ಮಾತನಾಡಬಲ್ಲನು. ಆದ್ದರಿಂದ ಸ್ವಾಮಿ, ನಮ್ಮ ಕಿವಿಗಳು ತೆರೆದಿವೆ, ನಮ್ಮ ಹೃದಯಗಳು ತೆರೆದಿವೆ. ನಾನು ಸಿದ್ಧನಾಗಿದ್ದೇನೆ, ಸಿದ್ಧಳಾಗಿದ್ದೇನೆ ಎಂಬ ಪ್ರಾರ್ಥನೆಯೊಟ್ಟಿಗೆ ಇಂದಿನ ಧ್ಯಾನ ಭಾಗಕ್ಕೆ ನಾವು ಹೋಗಬೇಕು ಅಲ್ಲವೇ? ಯಾರೋ ಒಬ್ಬರು ಬೋಧಕರು ಬಂದು ಹೇಳಿದ್ರಂತೆ, ಅಯ್ಯೋ ನನಗೆ ಗೊತ್ತಿಲ್ಲರಿ, ಎಲ್ಲಿಂದ ಆರಂಭ ಮಾಡಬೇಕು ಅಂತ ಗೊತ್ತಿಲ್ಲ ಎಂದು ಹೇಳಿದಾಗ ಹಳೆ ಬೆಂಚ್ನಲ್ಲಿ ಒಬ್ಬರು ಹೇಳಿದ್ರಂತೆ, ಕೊನೆ ಪುಟದಿಂದ ಆರಂಭ ಮಾಡಿ ಸಾರ್ ಅಂದ್ರಂತೆ. ಇಂದಿನ ಭಾಗ ದೊಡ್ಡ ಭಾಗವಲ್ಲ, ಕಿರು ಭಾಗ, ಆದರೆ ಬಹಳ ಮುಖ್ಯವಾದದ್ದು. ನಮ್ಮ ಆತ್ಮಕ್ಕೆ, ನಮ್ಮ ಹೃದಯಕ್ಕೆ ಒಂದು ಆಹಾರ. ದೇವರು ನಮ್ಮೊಟ್ಟಿಗೆ ಮಾತನಾಡಬಲ್ಲನು. ತಿಮಿಂಗಲ ವೀಕ್ಷಣೆಗಾಗಿ ಒಂದು ಸಲ ಕುಟುಂಬ ಸಮೇತ 2010ನೇ ಇಸ್ವಿಯಲ್ಲಿ ಒಂದು ವೀಕ್ಷಣೆ ಪ್ರವಾಸಕ್ಕೆ ನಾವು ಹೋಗಿದ್ದೆವು. ಸಿಡ್ನಿ ನಗರದ ಹತ್ತಿರ, ಅಲ್ಲಿಂದ ಒಂದು ಬಂದರ್ನಲ್ಲಿ ಒಂದು ನಾವೆಯಲ್ಲಿ ಕುಳಿತು ಹೋಗ್ತಾ ಇದ್ದೆವು. ಉತ್ಸಾಹಭರಿತ ಪ್ರಯಾಣಿಕರು, ತಿಮಿಂಗಲ ವೀಕ್ಷಕರು ಎಲ್ಲರೂ ಇದ್ದರು. ಆದರೆ ಒಂದು ಚಿಕ್ಕ ಗಾಳಿ ಬಂದು ಬೀಸಿತು. ಅದು ಚಂಡಮಾರುತ ಏನೂ ಇರಲಿಲ್ಲ, ಆದರೆ ಆ ನಾವೆ ಅಲ್ಲೋಲಕಲ್ಲೋಲವಾದಾಗ, ತೆರೆಗಳು ಬಂದಾಗ ಅವರಿಗೆಲ್ಲ ವಾಕರಿಕೆಯಾಗಿ ವಾಂತಿ ಬರುವಂತೆ ಆಯಿತು. ಮತ್ತು ತಿಮಿಂಗಲಗಳ ಜಿಗಿತ ನಿಜವಾಗಿ ನಡೆದಾಗ, ಆ ಭವ್ಯವಾದ ಆ ಪ್ರಾಣಿಗಳನ್ನು ನೋಡುವಂಥ ಸಮಯ ಬಂದಾಗ ಅನೇಕರು, ಅಯ್ಯೋ ನನಗೆ ಬೇಡ ಸ್ವಾಮಿ, ನಾನು ಇಲ್ಲೇ ಕುಳಿತಿರುತ್ತೇನೆ, ನನಗೆ ವಾಕರಿಕೆಯಾಗಿದೆ ಎಂದು ಹೇಳುವಂಥ ಆ ಸಮಯ ನನಗೆ ಇಂದು ಜ್ಞಾಪಕವಿದೆ. ಆದರೆ ಅಪೊಸ್ತಲರ ಕೃತ್ಯಗಳ ಆ ಪುಸ್ತಕದಲ್ಲಿ 27ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದೇನೆಂದರೆ, ಒಂದು ಚಂಡಮಾರುತ ಬಂದಿತ್ತು. ನಾವೇ, ಹಡಗು ಧ್ವಂಸವಾಗುವಂಥ ಆ ಸನ್ನಿವೇಶ. ಅದರಲ್ಲಿ ಇದ್ದವರು ಯಾರು? ಸಂತ ಪೌಲ ಅಲ್ಲವೇ? ನಿಮಗೆ ಗೊತ್ತಿದೆಯೇ ಎಷ್ಟು ದಿನ ಆ ಚಂಡಮಾರುತ ಇತ್ತು? ಕನಿಷ್ಠ 14 ದಿನಗಳು. ಯಾಕೆ ಅಲ್ಲಿ ಬರೆದಿದ್ದಾರೆ, 14 ದಿನಗಳವರೆಗೂ ಅವರು ಸೂರ್ಯನನ್ನು ನೋಡಿಲ್ಲ, ನಕ್ಷತ್ರಗಳನ್ನು ನೋಡಿಲ್ಲ. ನೋಡಿ, ಅಂದಿನ ಕಾಲದಲ್ಲಿ ದಿಕ್ಸೂಚಿ ಅಥವಾ ಕಾಂಪಸ್ ಇರಲಿಲ್ಲ, ಮತ್ತು ಖಂಡಿತವಾಗಿಯೂ GPS ಇರಲಿಲ್ಲ. ಆದ್ದರಿಂದ ಅವರು ಸೂರ್ಯ ಮತ್ತು ನಕ್ಷತ್ರಗಳ ಸ್ಥಾನವನ್ನು ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಂದು ನಿರ್ಧರಿಸಬೇಕಾಗಿತ್ತು. ಏನೂ ಸಾಧ್ಯವಾಗಲಿಲ್ಲ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಅವರು ಹೋಗ್ತಾ ಇದ್ದರು. ಗಾಳಿ ಹೊಡೆದಂತೆ, ಬೀಸಿದಂತೆ ಅವರು ಚಲಿಸ್ತಾ ಇದ್ದರು. ಎಲ್ಲಿದ್ದೇವೆ ಅವರಿಗೇನೂ ಗೊತ್ತಿರಲಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೇವೆ ಏನೂ ಗೊತ್ತಿಲ್ಲ. ಅವರು ಬದುಕು ಉಳಿಯುತ್ತೆ ಎಂಬ ಆ ಆಸೆಯನ್ನೇ ಕಳೆದುಕೊಂಡರು. ಆದರೆ ನೋಡಿ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲೂ ಬಿರುಗಾಳಿಗಳು ಬರಬಹುದು ಅಲ್ಲವೇ? ಬಿರುಗಾಳಿಗಳು ಬರುವಂಥದ್ದು ಬರುತ್ತವೆಯೇ ಎಂಬ ಪ್ರಶ್ನೆ ಅಲ್ಲ, ಯಾವಾಗ ಬರುತ್ತವೆ ಎಂಬ ಪ್ರಶ್ನೆ ಅಲ್ಲವೇ? ಚಿಕ್ಕ ಬಿರುಗಾಳಿಗಳು, ಸುಂಟರಗಾಳಿಗಳು, ಕೆಲವೊಮ್ಮೆ ಚಂಡಮಾರುತಗಳು ಬಂದೇ ಬರುತ್ತವೆ. ಅದು ಈ ಜೀವನದ ಪಾಲು. ಆದರೆ ಬಿರುಗಾಳಿಗಳ ಮೂಲಕವೂ ತನ್ನ ಚಿತ್ತವನ್ನು ನೆರವೇರಿಸಬಲ್ಲಾತನು ಕರ್ತನಾದ ದೇವರು ಅಲ್ಲವೇ? ಸಹೋದರ ಸಹೋದರಿಯರೇ, ಬಿರುಗಾಳಿಗಳು ಅಪ್ಪಳಿಸುವ ಸಮಯ ನಾವು ಹೇಳಬಹುದು, ಈ ಬಿರುಗಾಳಿಯ ಮೇಲೆ, ಈ ತೆರೆಗಳ ಮೇಲೆ, ಈ ಕಷ್ಟಕರವಾದ ಸನ್ನಿವೇಶದ ಮೇಲೆ ಯಜಮಾನನ ಮುದ್ರೆ ಮತ್ತು ಸಹಿ ಇದೆ, ಅದು ಆತನ ಹತೋಟಿಯಲ್ಲಿದೆ ಎಂಬ ಭರವಸೆಯೊಡನೆ ನಾವು ಸಾಗೋಣ. ದೊಡ್ಡದಾಗಲಿ ಚಿಕ್ಕದಾಗಲಿ ಸೃಷ್ಟಿಕರ್ತನ ಕೈಗೆ ನಾವು ಒಪ್ಪಿಸಿ ನಡೆಯೋಣ. ಬಿರುಗಾಳಿಗಳ ಮುಖಾಂತರ ಮೂಲಕ ಮಾರ್ಗದರ್ಶನ ಮಾಡಬಲ್ಲಾತನು ಆತನು. ಪೌಲ ಹೇಳಿದ್ದೇನು? 2 ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ,
ನಾನು ನಂಬಿರುವಾತನನ್ನು ಬಲ್ಲೆನು. ಆತನು ತನ್ನ ವಶದಲ್ಲಿಟ್ಟಿರುವುದನ್ನು ಆ ದಿನಕ್ಕಾಗಿ ಕಾಪಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ ಎಂದು ದೃಢವಾಗಿ ನಂಬಿದ್ದೇನೆ. ಅಬ್ಬಾ, ಎಂಥ ನಂಬಿಕೆ, ಎಂಥ ವಿಶ್ವಾಸ. ನಾನು ನಂಬಿರುವಾತನನ್ನು ಬಲ್ಲೆನು. ಅದನ್ನು ಹೇಳಬಲ್ಲಿರ? ನಾವು ಹೇಳಬಹುದೇ? ಸ್ವಾಮಿ, ನನಗೆ ಗೊತ್ತು, ನಮಗೆ ಗೊತ್ತು, ನಿನ್ನನ್ನು ಸ್ವಲ್ಪ ಮಟ್ಟಿಗೆ ಅರಿತುಕೊಂಡಿದ್ದೇವೆ, ಆದರೆ ನೀನು ವಿಶ್ವಾಸಾರ್ಹ. ಆದ್ದರಿಂದ ಸ್ತೋತ್ರ ಸ್ವಾಮಿ, ನಾವು ನಂಬಿರುವಾತನನ್ನು ಬಲ್ಲೆನು. ಅದನ್ನು ಹೇಳೋಣ. ಒಂದು ಬಿರುಗಾಳಿಯಿಂದ ಅಪ್ಪಳಿಸಿದ ಒಂದು ಚಿಕ್ಕ ಹಡಗಿನಲ್ಲಿ ಒಬ್ಬ ಹುಡುಗ, ಶಾಂತ ಪುಟ್ಟ ಹುಡುಗ ಅಲ್ಲಿ ನಿಂತು ಆ ಬಿರುಗಾಳಿಯನ್ನೆಲ್ಲ ನೋಡಿ ಅವನು ಆನಂದಿಸ್ತಾ ಇದ್ದನಂತೆ. ಆ ಗದ್ದಲವನ್ನೆಲ್ಲ ನೋಡ್ತಾ ಇದ್ದ, ತೆರೆಗಳನ್ನು ನೋಡ್ತಾ ಇದ್ದ. ಯಾರೋ ಅವನನ್ನು ಕೇಳಿದರು, ಹೇ ಪುಟ್ಟ ಹುಡುಗ, ನಿನಗೇನು ಭಯವಿಲ್ಲವೇ? ಅವನು ಹೇಳಿದ್ದೇನು? ಮುಗುಳ್ನಗುತ್ತಾ ಆತನು ಹೇಳಿದ್ದು, ಇಲ್ಲ, ಕ್ಯಾಪ್ಟನ್ ನನ್ನ ತಂದೆ. ಅವನು ಹಡಗನ್ನು ಸುರಕ್ಷಿತವಾಗಿ ಓಡಿಸ್ತಾನೆ, ನನ್ನನ್ನು ಮನೆಗೆ ಖಂಡಿತ ತೆಗೆದುಕೊಂಡು ಹೋಗುತ್ತಾನೆ ಎಂದು ನನಗೆ ವಿಶ್ವಾಸ ಇದೆ ಎಂದು ಆತನು ಎದೆ ತಟ್ಟಿ ಹೇಳಿದನಂತೆ. ಆದರೆ ನೋಡಿ, ಮನುಷ್ಯರ ಬಗ್ಗೆ ಅಷ್ಟು ವಿಶ್ವಾಸವಿದ್ದರೆ ದೇವರ ಬಗ್ಗೆ ಎಂಥ ವಿಶ್ವಾಸ ಇರಬೇಕು ಅಲ್ಲವೇ? ನಾವು ಹೇಳಬಹುದೇ, ನಾನು ಬಲ್ಲೆನು, ಆತನನ್ನು ಬಲ್ಲೆನು. ಖಂಡಿತ ಮನೆಗೆ ಆತನು ಕರೆದೊಯ್ಯಬಲ್ಲನು. ಬಿರುಗಾಳಿಗಳು ಸಮುದ್ರಯಾನದ ಭಾಗ. ಇರುತ್ತವೆಯೇ ಎಂಬುದು ಪ್ರಶ್ನೆಯಲ್ಲ, ಯಾವಾಗ ಎಂಬ ಪ್ರಶ್ನೆಯೇ ನಿಜ. ಈ ಬಿರುಗಾಳಿಗಳು ಇರಬಹುದು, ಆದರೆ ದೇವರ ಅನುಮತಿ ಇದೆ. ಆದ್ದರಿಂದ ಸ್ತೋತ್ರ, ಪೌಲ ದೇವರನ್ನು ನಂಬಿದ್ದ. ಆದ್ದರಿಂದ ನಾವು ಅದನ್ನು ಹೇಳೋಣ, ನಾನು ನಂಬಿದ್ದೇನೆ ಸ್ವಾಮಿ, ನಿನ್ನ ನಂಬಿದ್ದೇನೆ ಸ್ವಾಮಿ, ಇನ್ನೊಂದು ಆಸರೆ ಇಲ್ಲ ಈ ಧರೆಯೋಳು. ಇಂದಿನ ಧ್ಯಾನ ಭಾಗಕ್ಕೆ ನಾವು ಹೋಗೋಣ. ನಾನು ಆಡಿಯೋ ಬೈಬಲ್ ಮುಖಾಂತರ ಇದನ್ನು ಕೇಳುತ್ತಾ ಇದ್ದೆ. ಕೆಲವೊಮ್ಮೆ ಬಹಳ ನಮಗೆ ಗೊತ್ತಿದ್ದ ಭಾಗಗಳಲ್ಲಿಯೂ ಒಂದೊಂದು ವಾಕ್ಯ, ವಚನ ಕೆಲವೊಮ್ಮೆ ಅರ್ಥಗರ್ಭಿತವಾಗಿ ನಮ್ಮ ಹೃದಯಗಳನ್ನು ಮುಟ್ಟುವಂಥ ಸಂದರ್ಭಗಳು, ಅವುಗಳನ್ನು ನಾವು ಎದುರಿಸಿರಬೇಕು. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 23 ಮತ್ತು 24ನೇ ವಚನ ಓದೋಣ. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ, ಭಯಪಡಬೇಡ ಎಂದನು. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ. ಎಂಥ ವಾಕ್ಯ ಪ್ರಿಯರೇ! ನಿಮಗೆ ಈ ವಾಕ್ಯದ ಹಿನ್ನೆಲೆ ಗೊತ್ತಿರಬಹುದು, ನೆನಪಿರಬಹುದು. ಫೆಸ್ಟಸ್ ಎನ್ನುವಾತನು ಈ ರೋಮ್ ರಾಜ್ಯದ ಗವರ್ನರ್ ಆಗಿದ್ದನು. ಅಗ್ರಿಪ್ಪ, ಅಥವಾ ಚರಿತ್ರೆಯಲ್ಲಿ ನೋಡುವಾಗ ಅದು ಹೆರಡ್ ಅಗ್ರಿಪ್ಪ ಎರಡನೆಯವನು, ಹೆರಡ್ ಅಗ್ರಿಪ್ಪ ದ ಸೆಕೆಂಡ್. ಆತನು ಆ ಪ್ರಾಂತ್ಯದ ರಾಜನಾಗಿದ್ದ. ಅವನಿಗೆ ಬಹಳ ವಿವಾದಾತ್ಮಕವಾದ ಭೂತಕಾಲ ಇತ್ತು, ವರ್ಣರಂಜಿತ ಆದರೆ ರಕ್ತಸಿಕ್ತ ಚರಿತ್ರೆ, ವಂಶಾವಳಿ. ಅವನ ತಂದೆ ಹೆರಡ್ ಅಗ್ರಿಪ್ಪ ದ ಫಸ್ಟ್, ಮೊದಲನೆಯ ಹೆರಡ್ ಅಗ್ರಿಪ್ಪ. ಅವನೇ ಜಾನ್ ದ ಬ್ಯಾಪ್ಟಿಸ್ಟ್, ನಮ್ಮ ಸ್ನಾನಿಕನಾದ ಯೋಹಾನ್ನ ತಲೆಯನ್ನು ಕಡಿದು ಪಾತ್ರೆಯಲ್ಲಿ ಹಾಕಿ ತರುವಂತೆ ಆಜ್ಞೆಯನ್ನು ಕೊಟ್ಟವನು. ಅವನೇ ಯೇಸು ಸ್ವಾಮಿಯನ್ನು ಕಂಡಾಗ ಅವನಿಗೆ ಭಾಳ ಸಂತೋಷವಾಯಿತಂತೆ. ಆದರೆ ಅವನು ಯಾವ ಪ್ರಶ್ನೆಗೂ ಯೇಸು ಕ್ರಿಸ್ತನು ಉತ್ತರ ಕೊಡಲಿಲ್ಲ, ಮೌನವಾಗಿದ್ದ. ನೋಡಿ, ಅಂಥ ದೈವಿಕವಾದ ಮೌನ ಸಮಯ ಭಯಂಕರ, ಭೀಕರ. ರಾಜನಾದ ಸೌಲನಿಗೂ ಆ ಭೀಕರ ಆ ಸನ್ನಿವೇಶ ಬಂದಿತ್ತು. ದೇವರ ವಾಕ್ಯವನ್ನು, ಆತನ ಚಿತ್ತವನ್ನು ಅರಿಯಬೇಕು ಎಂದು ಕೊನೆಯ ನಾಳುಗಳಲ್ಲಿ ಆತನು ಕೇಳಿದಾಗ, ಅದನ್ನು ಹುಡುಕಿದಾಗ ಮೌನ, ಏನೂ ಉತ್ತರ ಇರಲಿಲ್ಲ. ಅದು ಭಯಂಕರವಾದ ಸನ್ನಿವೇಶ. ಹೃದಯವನ್ನು ಕಠಿಣ ಮಾಡಿಸ್ಕೊಳ್ತಾ ಇದ್ದಾಗ
ಸ್ವರ್ಗೀಯ ಮೌನ ಅದು ಬೇಡ. ಆತನ ಮುತ್ತಜ್ಜ ಹೆರಡ್ ದ ಗ್ರೇಟ್, ಹೆರೋದ್ಯನು, ಅವನೇ ಯೇಸು ಕ್ರಿಸ್ತನು ಹುಟ್ಟಿದಾಗ, ಬೆತ್ಲೆಹೆಮ್ ಅಲ್ಲಿ ಹುಟ್ಟಿದಾಗ ಗಂಡು ಮಕ್ಕಳನ್ನೆಲ್ಲ, 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವ ಗಂಡು ಮಕ್ಕಳನ್ನೆಲ್ಲ ಕೊಂದು ಬಿಟ್ಟಾತನು. ಎಂಥ ಭಯಂಕರವಾದ ವಂಶಾವಳಿ ಅಲ್ಲವೇ? ಈ ಹೆರಡ್ ಅಗ್ರಿಪ್ಪ ದ ಸೆಕೆಂಡ್, ಅಥವಾ ಅಗ್ರಿಪ್ಪ, ರಾಜನಾದ ಅಗ್ರಿಪ್ಪ, ಇವನು ತನ್ನ ಮಲ ಸಹೋದರಿ ಬರ್ನೀಸ್ ಜೊತೆಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದವನು. ಜೋಸಿಫಸ್ ಎಂಬ ಚರಿತ್ರೆಗಾರನು ಇವರ ಬಗ್ಗೆ ಎಲ್ಲ ಬರೆದಿದ್ದಾನೆ. ಐತಿಹಾಸಿಕ ವಿವರಗಳನ್ನು ನಿರ್ವಹಿಸಿದ್ದಾರೆ, ನಮಗೆ ಗೊತ್ತು. ನೋಡಿ, 11ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನಾವು ಹೊರಟೆವು ಸಂಗಡಿಗರಾಗಿ, ಪೌಲನ ಸಂಗಡಿಗರಾಗಿ ನಾವು ಹೊರಟೆವು. ಯಾರು? ಅರಿಸ್ತಾರ್ಕನು ಮತ್ತು ಲೂಕನು, ವೈದ್ಯನಾದ ಲೂಕನು, ಅವನೇ ಬರೆದಿದ್ದು ಈ ಪುಸ್ತಕವನ್ನು. ಅವರು ಸಂಗಡಿಗರಾಗಿ ಇವನ ಜೊತೆಗೆ ಹೋಗಿದ್ದಾರೆ, ಹೊರಟಿದ್ದಾರೆ. ಪೌಲನು ಬಂದಿದ್ದಾನೆ. ಪೌಲನನ್ನು ಯೆರೂಸಲೇಮ್ ನಗರದಲ್ಲಿ ಬಂಧಿಸಲಾಯಿತು. ಅದರ ನಂತರ ಸಿಸೇರಿಯಾ ಎಂಬ ನಗರಕ್ಕೆ ಅವನನ್ನು ತೆಗೆದುಕೊಂಡು ಹೋಗಲಾಯಿತು. ಸಿಸೇರಿಯಾ ಫಿಲಿಪ್ಪೈ ಅಲ್ಲ, ಸಿಸೇರಿಯಾ ಮ್ಯಾರಿಟಿಮಾ ಎನ್ನುವಂಥ ನಗರ. ಅದು ಬಂದರು ಇದ್ದಂಥ ಆ ನಗರ. ಅಲ್ಲಿಂದ ಅವರನ್ನು ತೆಗೆದುಕೊಂಡು ಹೋಗಿ ಅಡ್ರಾಮಿಟಿಯಂ, ಅಲ್ಲಿಂದ ಬಂದ ಒಂದು ಹಡಗಿನಲ್ಲಿ ಅವರನ್ನು ಹಾಕಲಾಯಿತು. ರೋಮ್ ನಗರಕ್ಕೆ ಹೋಗುವಂಥ, ಸಾಗಣೆ ಮಾಡುವಂಥ ವ್ಯವಸ್ಥೆ. ಅಲ್ಲಿ ಧಾನ್ಯವನ್ನು ಸಾಗಿಸುವ ಸರಕು ಸಾಗಣೆಯ ಹಡಗಿನಲ್ಲಿ ಪೌಲನು ಇದ್ದಾನೆ. ನೋಡಿ, ಪೌಲನು, ಆತನು ಸೆರೆಯಾಳಾಗಿದ್ದಾನೆ. ಎಂಥ ಸನ್ನಿವೇಶ! ಪೌಲನು ಶತಾಧಿಪತಿಗೆ ಹೇಳ್ತಾನೆ, ಬೇಡ್ರಿ, ಈ ನೌಕಾಯಾನ ಈಗ ಬೇಡ, ತೊಂದರೆ ಬರುವುದು ಖಚಿತ. ಆದರೆ ಆ ಶತಾಧಿಪತಿ ಹೇಳಿದ್ದು, ಇಲ್ರಿ, ನಿಮಗೆ ಏನು ಗೊತ್ತಿದೆ, ಈ ನೌಕೆಯಲ್ಲಿ ಸಾಧಾರಣ ಹೋಗುವಂಥವರಿಗೆ ಚೆನ್ನಾಗಿ ಗೊತ್ತುಂಟು. ಅವರು ಹೇಳಿದ ಹಾಗೆ ನಾವು ಕೇಳುತ್ತೇವೆ, ತಜ್ಞರ ಮಾತನ್ನು ಕೇಳುತ್ತೇವೆ, ನಿಮ್ಮ ಮಾತು ಯಾಕೆ ಕೇಳಬೇಕು ಎಂದೆಲ್ಲ ಹೇಳಿರಬೇಕು. ಅಲ್ಲಿಂದ ಹೊರಟರು. ಚಂಡಮಾರುತದಲ್ಲಿ ಸಿಲುಕಿಕೊಂಡಿದ್ದಾರೆ. ಆ ಚಂಡಮಾರುತವನ್ನು ಯೂರೋಕ್ಲಿಡಾನ್ ಅಥವಾ ಈಶಾನ್ಯ ಚಂಡಮಾರುತ ಎಂದು ಕರೆದಿದ್ದರು. ಯಾಕೆ? ಈಶಾನ್ಯದಿಂದ ಅಲ್ಲಿ ಉತ್ಪತ್ತಿಯಾದ ಆ ಬಿರುಗಾಳಿ ಎಲ್ಲರೂ ಸಾಯುತ್ತೇವೆ ಎನ್ನುವಂಥದ್ದು ಮಾತ್ರ ಅವರಿಗೆಲ್ಲ ಖಚಿತ. 260 ಜನ, 259 ಜನ ಮತ್ತು ಪೌಲ 260 ಜನ, ನಾವೆಲ್ಲ ಸಾಯಲಿದ್ದೇವೆ ಎಂದು ಅವರಿಗೆ ಖಚಿತವಾಯಿತು. ಆದರೆ ಹಾಗೆ ಇದ್ದಾಗ, ಜೀವಕ್ಕೆ ಅಪಾಯ ಇದ್ದಾಗ, 14 ದಿನಗಳವರೆಗೂ ಸೂರ್ಯನನ್ನು ನಕ್ಷತ್ರಗಳನ್ನು ನೋಡದೆ ಇದ್ದಾಗ, ದಿಕ್ಸೂಚಿ ಇಲ್ಲ, ಏನೂ ಸಾಧ್ಯವಿಲ್ಲ, ಎಲ್ಲಿದ್ದೇವೋ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೇವೋ ಗೊತ್ತಿಲ್ಲ, ನಾವು ಸಾಯುವುದಂತೂ ಖಚಿತ ಎಂಬ ಭಯ ಇದ್ದಾಗ, ಭಯಭೀತರಾಗಿದ್ದಾಗ, ಏನೂ ಊಟ ಮಾಡಲೊಲ್ಲೆವೋ ಬೇಡ್ರಿ ಎಂದು ಅವರೆಲ್ಲ ಉಪವಾಸವಾಗಿದ್ದಾಗ ಪಾಲ್ ಎದ್ದೇಳ್ತಾ ಇದ್ದಾನೆ. ಅವನು ಏನು ಹೇಳ್ತಾ ಇದ್ದಾನೆ? ರಾತ್ರಿ ದೇವದೂತನೊಬ್ಬನು ಬಂದು ನನ್ನ ಸಂಗಡ ನಿಂತನು. ಯಾರ ದೂತ? ಈತನು ಸರ್ವಶಕ್ತನ ದೇವದೂತ. ಸರ್ವಶಕ್ತನು ಯಾರು? ನಾನು ಆ ಸರ್ವಶಕ್ತನಿಗೆ ಆತನನ್ನು ಸೇವಿಸುವವನು ನಾನು. ಐ ಬಿಲಾಂಗ್ ಟು ಹಿಮ್ ಹೂಸ್ ಐ ಆಮ್. ಆತನವನು ನಾನು, ಅವನನ್ನು ಸೇವಿಸುವವನು ನಾನು. ಎಂಥ ಭರವಸೆ! ಅವನು ಹೇಳ್ತಾ ಇದ್ದಾನೆ, ಖಂಡಿತ ಹಡಗು ನಾಶವಾಗಲಿದೆ, ಆದರೆ ಜೀವಗಳು ನಾಶವಾಗುವುದಿಲ್ಲ. ನಿಮ್ಮ ತಲೆ ಕೂದಲಿನಲ್ಲಿ ಒಂದು ಕೂಡ ಬಿದ್ದು ಹೋಗುವುದಿಲ್ಲ. ನಾನು ಧರ್ಮ ಮತ್ತು ಸಿದ್ಧಾಂತವನ್ನು ಸೇವಿಸುವವನಲ್ಲ, ರಾಜಾಧಿರಾಜನನ್ನು ಸೇವಿಸುವಂಥವನು. ಕೆನಡಾದಿಂದ ಆಂಧ್ರ ಪ್ರದೇಶದಲ್ಲಿ ಕೆಲಸ ಮಾಡಿದ ಮಿಷನರಿಯೊಬ್ಬರು ಸೈಲಸ್ ಫಾಕ್ಸ್ ಎನ್ನುವಂಥವರು, ಅವರ ಜೊತೆಗೆ ಅಗ್ರಿಪ್ಪ ಎನ್ನುವಂಥವರು
ಒಟ್ಟಿಗೆ ಒಬ್ಬ ಜೋಡಿಯಾಗಿ ಅವರು ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದರು. 52 ವರ್ಷಗಳವರೆಗೂ ಅವರು ಕೆಲಸ ಮಾಡಿದರು. 1982ರಲ್ಲಿ ಅವರು ನಿಧನರಾದರು. ಕೆಲವರು ಬಂದು ಕೇಳುವವರು, ಏನ್ರಿ ಏನು ಇದೆಲ್ಲ ಸುವಾರ್ತೆ ಹೇಳ್ತಾ ಇದ್ದೀರಿ, ನೀವು ಯಾರು? ಅವರು ಹೇಳುವಂಥದ್ದೇನು ಗೊತ್ತೇ? ನಾನು ರಾಯಭಾರಿ, ರಾಜಾಧಿರಾಜನ ರಾಯಭಾರಿ. ಸಹೋದರ ಸಹೋದರಿಯರೇ, ನೀವು ಯಾರವರು? ಆ ಭರವಸೆ ಇದೆಯಾ? ನಾನು ಸರ್ವಾಧಿಪತಿಯಾದ ದೇವರವನು. ನಾನು ಬೇರೆ ಯಾರ್ದು ಸೊತ್ತು ಅಲ್ಲ. ದನಗಳ ಬ್ರ್ಯಾಂಡಿಂಗ್ ಅಥವಾ ಆ ಬಿಸಿ ಇಟ್ಟು ಗುರುತಿಸುವಂಥ ಆ ವ್ಯವಸ್ಥೆ ಕೆಲವು ಸ್ಥಳಗಳಲ್ಲಿವೆ. ಮಾನವರಿಗೂ ಸೇವಕರಿಗೂ ಗುಲಾಮಗಿರಿಯ ಬ್ರ್ಯಾಂಡಿಂಗ್ ಮಾಡುವಂಥ ಸ್ಥಳಗಳು ಕೆಲವು ಕಡೆ ಇವೆ. ಆದರೆ ನಾವು ಹೇಳಬೇಕಾಗಿದ್ದೇನು? ಪ್ರಭು, ನಾನು ನಿನ್ನವನು, ನನ್ನ ಒಡೆಯನ್ ನೀನು. ನೋಡಿ ಸ್ವಾಮಿ, ನಿನ್ನ ಮಾಲಿಗೆ, ನಿನ್ನ ಆಸ್ತಿಗೆ ಈಗ ಅಪಾಯವಾಗಿದೆ. ಇದು ನೀನೇ ನೋಡ್ಕೊಳ್ಬೇಕು ಸ್ವಾಮಿ. ಪ್ರಭು ನಿನ್ನದೇ ಸ್ವಾಮಿ ಎಂದು ಹೇಳಬೇಕಾದ ಅವಕಾಶ ನಮಗಿದೆ ಅಲ್ಲವೇ? ನೀವು ಕರ್ತನಾದ ದೇವರನ್ನು ನಂಬಿದ್ದೀರಾ? ಆ ಸಂಬಂಧವನ್ನು ಹೊಂದಿದ್ದೀರಾ? ಸ್ವಾಮಿ, ನಾನು ನಿನ್ನವನು, ನಿನ್ನನ್ನು ಸೇವಿಸುತ್ತೇನೆ, ನಾನು ನಿನ್ನ ಅನುಯಾಯಿ. ವಿಮೋಚನ ಕಾಂಡ 21ನೇ ಅಧ್ಯಾಯದಲ್ಲಿ ಗುಲಾಮಗಿರಿ ಅಂದಿನ ಪದ್ಧತಿ ಇತ್ತು, ಎಲ್ಲ ದೇಶಗಳಲ್ಲೂ ಇದ್ದವು. ಆದರೆ ಇಸ್ರಾಯೇಲ್ ಜನರು ಗುಲಾಮರಾಗಿದ್ದರು, ಹೊರಗೆ ಬಂದರು. ಆಗ ಹೇಳಿದ್ದು, ನೋಡಿ, ನಿಮ್ಮಲ್ಲಿ ಕೆಲವರು ಗುಲಾಮರಾಗಿದ್ದಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ರಿ, ಮತ್ತು 7ನೇ ವರ್ಷ ಅವರಿಗೆ ಬಿಡುಗಡೆ ಕೊಡಬೇಕು. ಆದರೆ ಯಾರಾದರೂ ಹೇಳಿದರೆ, ಇಲ್ಲ, ನಾನು ಗುಲಾಮನಾಗಿ ಅಲ್ಲೇ ಇರ್ತೇನೆ, ನಾನು ಈ ನಾಯಕನನ್ನು, ಇವರನ್ನು, ಯಜಮಾನರನ್ನು ನಾನು ಪ್ರೀತಿಸುತ್ತೇನೆ, ಈ ಕುಟುಂಬವನ್ನು ನಾನು ಪ್ರೀತಿಸ್ತೇನೆ, ನಾನು ಹೋಗಬಾರ್ದು, ನಾನು ಇಲ್ಲೇ ಇರ್ತೇನೆ ಎಂಬ ಹಠವಿದ್ದರೆ ಅವರ ಕಿವಿಯನ್ನು ತಿವಿದು ಒಂದು ಗುರುತನ್ನು ಮಾಡಬೇಕು. ಆ ಗುರುತಿನ ಅರ್ಥ ಏನು? ನಾನು ಪ್ರೀತಿಯ ಗುಲಾಮನು, ನಾನು ಬಿಟ್ಟು ಹೋಗಲೊಲ್ಲೆನು ಎಂದು ಹೇಳುವಂಥ ನಿರ್ಧಾರವಿದ್ದರೆ ಆತನು ಪ್ರೀತಿಯ ಗುಲಾಮನಾಗುವ ಆ ಪದ್ಧತಿ. ಕೀರ್ತನೆ 40ನೇ ಅಧ್ಯಾಯ 6ನೇ ವಚನ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ. ನನ್ನ ಕಿವಿಯನ್ನು ನೀನು ತೆರೆದಿದ್ದಿ ಸ್ವಾಮಿ, ಆಲೈಸುವಂತೆ ಕಿವಿಯಲ್ಲಿ ಒಂದು ಗುರುತನ್ನು ನೀನು ಹಾಕಿದ್ದಿ. ಯೆಶಾಯ 50ನೇ ಅಧ್ಯಾಯ 5ನೇ ವಚನದಲ್ಲೂ ಅದೇ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರು ಬೀಳಲಿಲ್ಲ, ವಿಮುಖನಾಗಲೂ ಇಲ್ಲ. ಹೌದು, ನಾನು ಪ್ರೀತಿಯ ಗುಲಾಮ, ನನ್ನ ಯಜಮಾನ ಆತನ ಸ್ವಂತ. ನಾನು ಯಾರಿಗೆ ಸೇವೆ ಮಾಡ್ತಾ ಇದ್ದೇನೆ? ಯಾವ ಮನುಷ್ಯರಿಗೂ ಸೇವೆ ಇಲ್ಲ, ಆದರೆ ದೇವರಿಗೆ ಮಾತ್ರ. 1 ಕೊರಿಂಥ 10ನೇ ಅಧ್ಯಾಯ 31ನೇ ವಚನ ಓದೋಣ, ಗಮನ ಕೊಟ್ಟು ಓದೋಣ. ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಏನೇನು ಮಾಡಿದರೂ ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರ ಎಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಃಪೂರ್ವಕವಾಗಿ ಮಾಡಿರಿ. ಅದ್ಭುತವಾದ ವಚನಗಳು. ಆದ್ದರಿಂದ ನೀವು ಬೆಳಿಗ್ಗೆ ಎದ್ದಾಗ ಅಯ್ಯೋ ಎಂದು ಹೇಳಿ ನಿಟ್ಟುಸಿರು ಬಿಟ್ಟು, ಅಯ್ಯೋ ನಾನು ಯಾಕೆ ಈ ಕೆಲಸ ಮಾಡಬೇಕು? ಇಲ್ರಿ, ನೀವು ಮಾಡುವಂಥ ಕಾರ್ಯ ನಾನು ದೇವರಿಗಾಗಿ ಮಾಡ್ತಾ ಇದ್ದೇನೆ. ಈ ಲೋಕಗಳನ್ನು ಉಂಟು ಮಾಡಿದಾತನು, ಸೃಷ್ಟಿಕರ್ತನು, ಶೂನ್ಯದಿಂದ ಉಂಟು ಮಾಡಿದಾತನು, ಆತನು ನನ್ನ ವೈಯಕ್ತಿಕ ದೇವರು ಕೂಡ. ನಾನು ಆತನಿಗೆ ಸೇವೆ, ನನ್ನ ಸೇವೆ ಆತನಿಗೆ ಮಾತ್ರ.
ಯಾರೋ ಒಬ್ಬ ಮಹಾ ಸಾಧಕರನ್ನು ಕರೆದು ಕೇಳಿದ್ರಂತೆ, ನೀವು ಬೆಳಿಗ್ಗೆ ಎದ್ದಾಗ ಹೇಗೆ ನಿಮಗೆ ನಿಮ್ಮ ಕೆಲಸ ಮತ್ತು ಧ್ಯೇಯದ ಬಗ್ಗೆ ನೀವು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇರುವಾಗ ನಿಮಗೆ ಎದ್ದೇಳಲು ಬಯಸುವಂತೆ ಪ್ರೇರೇಪಿಸುವಂಥ ಸಂಗತಿ ಏನು ಎಂದು ಕೇಳಿದಾಗ ಹಾಸ್ಯಮಯವಾದ ಉತ್ತರವನ್ನು ಕೊಟ್ಟ. ಓ, ದ್ಯಾಟ್ ಈಸ್ ಮೈ ಫುಲ್ ಬ್ಲಾಡರ್, ನನ್ನ ಪೂರ್ಣವಾದ ತುಂಬಿದ ಮೂತ್ರಕೋಶ, ಅದರಿಂದ ನಾನು ಎದ್ದು ಪ್ರೇರೇಪಿತನಾಗಿ ಬರ್ತೇನೆ ಎಂದನಂತೆ. ಅದು ಹಾಸ್ಯದ ಉತ್ತರ, ಆದರೆ ಅದು ನಿಜ. ಸ್ವಾಮಿ, ನನ್ನ ಪ್ರೇರೇಪಣೆಯಲ್ಲಿ ನಿನ್ನ ಸೇವೆ ಮಾಡುವಂಥದ್ದೇ ನನ್ನ ಪ್ರೇರೇಪಣೆ, ಅದು ನನ್ನ ಜೀವನದ ಧ್ಯೇಯ ಎಂದು ಹೇಳೋಣವೇ. ಐ ಬಿಲಾಂಗ್ ಟು ಹಿಮ್, ಐ ಸರ್ವ್ ಹಿಮ್. ನಾನು ಆತನವನು, ಆತನವಳು, ಆತನನ್ನು ಸೇವಿಸುತ್ತೇನೆ, ಹಿಂಬಾಲಿಸುತ್ತೇನೆ. ಮಾಲೀಕತ್ವ ಯಾರಿಗೆ? ಅದು ದೇವಾಧಿದೇವರಿಗೆ. ಸೇವೆ ಯಾರಿಗೆ? ಅದು ಆತನಿಗೆ ಸಲ್ಲಿಸಿದ್ದು, ಆತನದ್ದು. ಆದ್ದರಿಂದ ದೇವದೂತನು ಹೇಳಿದ್ದೇನು? ಭಯಪಡಬೇಡ, ಭಯಪಡಬೇಡ ಪೌಲನೇ, ಭಯಪಡಬೇಡ. ದೇವದೂತರ ಬಗ್ಗೆ ಕೆಲವೊಮ್ಮೆ ನಾವು ತಪ್ಪಾದ ಸಂಗತಿಗಳನ್ನು ನೆನೆಸುತ್ತೇವೆ. ಮುದ್ದಾದ ದುಂಡು ಮುಖದ ಹಾರುವ ಜೀವಿಗಳಲ್ಲ ಇವರು, ಬಲಿಷ್ಠವಾದ ವಿಸ್ಮಯ ಹುಟ್ಟಿಸುವಂಥ ಜೀವಿಗಳು. ಕರ್ತನನ್ನು, ದೇವಾಧಿದೇವನನ್ನು ಕೊಂಡಾಡುವಂಥವರು, ಆತನ ಸೇವಕರು. ಯೆಶಾಯ 6ನೇ ಅಧ್ಯಾಯದಲ್ಲಿ ಸೆರಾಫಿಮ್ಗಳ ಬಗ್ಗೆ ಬರೆದಿದ್ದಾರೆ. ಪ್ರಕಟಣೆ 22ನೇ ಅಧ್ಯಾಯ 8ನೇ ವಚನ, ದೇವದೂತನು ಎಷ್ಟು ಅದ್ಭುತನಾಗಿದ್ದನು, ಯೋಹಾನ ಪೂಜಿಸಲು ಕೆಳಗೆ ಬೀಳ್ತಾ ಇದ್ದಾನೆ. ಆಗ 9ನೇ ವಚನದಲ್ಲಿ ಹೇಳಿದ್ದೇನು? ಪೂಜಿಸಬೇಡ, ನಾನು ಸಹ ಸೇವಕನು, ಕರ್ತಾಧಿಕರ್ತನನ್ನು, ದೇವರನ್ನು ಆರಾಧಿಸು ಎಂಬ ಆ ವಿಷಯವನ್ನು ಹೇಳ್ತಾ ಇದ್ದಾನೆ. ಲೂಕ 1ನೇ ಅಧ್ಯಾಯದಲ್ಲಿ ಮೇರಿ ಗಾಬರಿಗೊಳ್ತಾಳೆ ದೇವದೂತನನ್ನು ಕಂಡಾಗ. 1ನೇ ಅಧ್ಯಾಯ 12ನೇ ವಾಕ್ಯ, ಅದೇ ಲೂಕ 1:12ನೇ ವಾಕ್ಯದಲ್ಲಿ ನಾವು ಓದುವುದೇನು? ಜೆಕರಾಯ ಗಾಬರಿಗೊಳ್ತಾನೆ, ಭಯಭೀತನಾಗ್ತಾನೆ, ಭಯಗೊಂಡನು. ಯಾಕೆ ಗಾಬರಿ, ಭಯ? ದೇವದೂತರನ್ನು ನೋಡಿದಾಗ. ದಾನಿಯೇಲ 8ನೇ ಅಧ್ಯಾಯ 17ನೇ ವಚನ, ನಾನು ನಿಂತಿದ್ದ ಸ್ಥಳಕ್ಕೆ ಬಂದಾಗ ಭಯಭೀತನಾದೆ, ಸಾಷ್ಟಾಂಗವಾಗಿ ಬಿದ್ದೆ ಎಂದು ದಾನಿಯೇಲ ಪ್ರವಾದಿ ಹೇಳುತ್ತಾನೆ. ದೇವದೂತ ಬಂದಿದ್ದಾನೆ, ಕರ್ತನಿಂದ ಒಂದು ವಿಶೇಷವಾದ ಸುದ್ದಿಯನ್ನು ತಂದಿದ್ದಾನೆ, ಆದೇಶವನ್ನು ತಂದಿದ್ದಾನೆ. ಭಯಪಡಬೇಡ ಪೌಲನೇ, ಭಯಪಡಬೇಡ. ನೋಡಿ, 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಪೌಲ 3 ಬಾರಿ ಹಡಗು ಧ್ವಂಸವಾದಾಗ ಆತನು ಸವಾರಿ ಮಾಡ್ತಾ ಇದ್ದ. ಇದು 4ನೇ ಬಾರಿ. ಗಿನ್ನೆಸ್ ವಿಶ್ವ ದಾಖಲೆಯ ಪುಸ್ತಕ ಅಂದು ಇದ್ದರೆ ಎಷ್ಟು ಚೆನ್ನಾಗಿತ್ತು. 1 ರಾತ್ರಿ 1 ಹಗಲು ಸಮುದ್ರದಲ್ಲೇ ಬಿದ್ದಿದ್ದನಂತೆ, ಅಲೆಯುತ್ತಾ ಇದ್ದ. ಆದರೆ ಇಂದು ಕರ್ತನ ದೂತ ಪೌಲನ ಜೊತೆಗೆ ನಿಂತಿದ್ದಾನೆ. ಆತನು ಹೇಳುವುದೇನು? ಭಯಪಡಬೇಡ. ಇಂದು ಕೂಡ ಮಾಲ್ಟಾ ಎಂಬ ಆ ಭಾಗದಲ್ಲಿ ಸಂತ ಪೌಲನ ಕೊಲ್ಲಿ, ಬೇ ಆಫ್ ಸೇಂಟ್ ಪಾಲ್ಸ್ ಬೇ ಎನ್ನುವಂಥ ಸ್ಥಳವಿದೆ. ಪೌಲ ಸವಾರಿ ಮಾಡಿದ ಆ ಹಡಗು ಇಲ್ಲೇ ಬಂದು ಬಿದ್ದಿತ್ತು, ಸಿಕ್ಕಿ ಹಾಕಿಕೊಂಡಿತ್ತು, ಒಡೆಯಿತು ಎಂಬ ನಂಬಿಕೆ ಅವರಿಗಿದೆ. ರೋಮನ್ ಸೆರೆಮನೆಗೆ ಹೋಗ್ತಾ ಇದ್ದಾನೆ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಹಡಗಿನಲ್ಲಿದ್ದಾಗ ನಡೆದ ಸಂಗತಿಗಳು ಎಂಥ ಭವ್ಯವಾದ, ಉತ್ತಮವಾದ ಆದೇಶ ಅಲ್ಲವೇ? ಆತನಿಗಿತ್ತು ಭರವಸೆ. ಯಾಕೆ? ಐ ಬಿಲಾಂಗ್ ಟು ಹಿಮ್, ನಾನು ಆತನವನು, ನಾನು ಆತನನ್ನು ಸೇವಿಸುವವನು. ಪ್ರಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬಿರುಗಾಳಿಗಳಿವೆಯಾ? ಚಂಡಮಾರುತಗಳು ಚಿಕ್ಕವು ದೊಡ್ಡವು ಬರುತ್ತವೆಯಾ? ಬಂದಿದೆಯಾ? ಇನ್ನೂ ಬರಲಿದೆ? ಹೌದು, ಜೀವಮಾನದಲ್ಲಿ ಇವೆಲ್ಲ ನಡೆಯುವ ಸಂಗತಿಗಳು. ಆದರೆ ಸ್ವಾಮಿ, ಈ ಚಂಡಮಾರುತಗಳಲ್ಲಿ, ಈ ಬಿರುಗಾಳಿಗಳಲ್ಲಿ, ಅದರಲ್ಲೂ ನಿನ್ನ ಸಹಿ, ನಿನ್ನ ಅನುಮತಿ. ಆದ್ದರಿಂದ ಸ್ತೋತ್ರ ಸ್ವಾಮಿ.
ಆದ್ದರಿಂದ ನಾನು ಭಯಪಡಲಾರೆನು, ಭಯಪಡಲೊಲ್ಲೆ, ನೀನು ನನ್ನ ಸಂಗಡ ಇದ್ದಿ. ಕರ್ತನ ದೂತನು ನಿಂತು ಹೇಳಿತು. ಭಯಪಡಬೇಡ ಪೌಲನೇ. ಅದೇ ವಾಕ್ಯ, ಅದೇ ಭರವಸೆ ಇಂದು ನನಗಿದೆ, ನಿಮಗಿದೆ.